ನಿನಗೆ ಗೊತ್ತಾ, ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಹೆಚ್ಚಿನ ಸಮಸ್ಯೆಗಳು ಹೊರಗಿನಿಂದ ಅಲ್ಲ, ನಮ್ಮ ಮನಸ್ಸಿನಿಂದಲೇ ಬರುತ್ತವೆ. ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗುತ್ತೆ. ಮನಸ್ಸು ವೀಕ್ ಆಗಿದ್ದರೆ ಸಿಂಪಲ್ ಕೆಲಸ ಕೂಡ ಕಷ್ಟ ಆಗುತ್ತೆ. ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಮನಸ್ಸಿನ ಶಕ್ತಿ ಬಗ್ಗೆ 7 ಸತ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಈ 7 ಸತ್ಯಗಳು ನಿನ್ನ ಲೈಫನ್ನು ಚೇಂಜ್ ಮಾಡಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಪಾಯಿಂಟ್ ಆದರೂ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಮ ಲೈಫ್ ಕೂಡ ಚೇಂಜ್ ಮಾಡಬಹುದು. ಮೊದಲನೆಯ ಸತ್ಯ, ನೀನು ಯೋಚಿಸುವುದೇ ನಿನ್ನ ಜೀವನ. ನೀನು ಯಾವಾಗಲೂ ನಾನು ಆಗಲ್ಲ ಅಂತ ಯೋಚಿಸಿದರೆ ನಿಜವಾಗಿಯೂ ಆಗಲ್ಲ. ಆದರೆ ನಾನು ಮಾಡ್ತೀನಿ ಅಂತ ಯೋಚಿಸಿದರೆ ಬ್ರೈನ್ ಅದಕ್ಕೆ ಸೊಲ್ಯೂಷನನ್ನು ಹುಡುಕುತ್ತೆ. ಎಕ್ಸಾಮ್ ಬರೆಯುವಾಗ ಫೇಲ್ ಆಗ್ತೀನಿ ಅಂತ ಯೋಚಿಸಿದರೆ, ಫಿಯರ್ ಪಾಸ್ ಆಗ್ತೀನಿ ಅಂತ ಯೋಚಿಸಿದರೆ ನಿನಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಎಕ್ಸಾಮ್ ನೀನು ಬರೆಯುತ್ತಿರುವಾಗ ಫೇಲ್ ಆಗ್ತೀನಿ ಅಂತ ಯೋಚನೆ ಮಾಡಿದರೆ ಅನ್ನೋ ಒಂದು ಭಯ ನಿನಗೆ ಬಂದರೆ, ಪಾಸ್ ಆಗ್ತೀನಿ ಅಂತ ನೀವು ಯೋಚಿಸಬೇಕು. ಅದು ನಿಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಇದರ ಫ್ಯಾಕ್ಟ್ ಏನು ಅಂದರೆ, ನೀವು ಆ ಥಾಟ್ಸ್ ನಿಮಗೆ ಬಂದಾಗ ನಿಮಗೆ ರಿಯಾಲಿಟಿಯನ್ನು ಕ್ರಿಯೇಟ್ ಮಾಡ್ತವೆ. ಅದಕ್ಕಾಗಿ ನೀವು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸನ್ನು ನೀವು ತೋರಿಸ್ಬೇಕು. ಎರಡನೇ ಸತ್ಯ, ಮನಸ್ಸು ಟ್ರೈನಿಂಗ್ಗೆ ಬೇಕು. ಅಂದರೆ ನಿಮಗೆ ಮನಸ್ಸಿಗೆ ಟ್ರೈನಿಂಗ್ ಬೇಕು. ಅಂದರೆ ಎಕ್ಸಾಂಪಲ್ ಅಂದರೆ ಈಗ ನೀವು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡ್ತೀವಿ, ಆದರೆ ಮೈಂಡನ್ನು ಟ್ರೈನಿಂಗ್ ಮಾಡ್ತೀವಾ? ಇಲ್ಲ. ಮೈಂಡ್ ಆ್ಯಕ್ಚುಲಿ ನೆಗೆಟಿವ್ ಕಡೆ ಹೋಗುತ್ತೆ. ಅದಕ್ಕಾಗಿ ನೀವು ಡೈಲಿ ಪಾಸಿಟಿವ್ ವೀಡಿಯೋಸನ್ನು ನೋಡಿ, ಗುಡ್ ಬುಕ್ಸನ್ನು ಓದಿ, ಒಳ್ಳೆ ಪುಸ್ತಕ ನೋಡಿ, ನೆಗೆಟಿವ್ ಪೀಪಲನ್ನು ಅವಾಯ್ಡ್ ಮಾಡಿ, ಒಳ್ಳೆ ಸಿನಿಮಾವನ್ನು ನೋಡಿ, ಮೈಂಡನ್ನು ಟ್ರೈನಿಂಗ್ ಮಾಡಿದರೆ ಲೈಫ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಮೂರನೇ ಸತ್ಯ, ಫಿಯರ್ ಒಂದು ಇಲ್ಯೂಷನ್. ಭಯ ಅನ್ನೋದು ಒಂದು ಪ್ರಾಬ್ಲಮ್ಮೇ ಅಲ್ಲ. ಭಯ ಅನ್ನೋದು ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಅಲ್ಲ, ನಮ್ಮ ಇಮ್ಯಾಜಿನೇಷನ್ ಮಾತ್ರ ಆಗಿದೆ. ಎಕ್ಸಾಂಪಲ್, ಈಗ ಪಬ್ಲಿಕ್ ಸ್ಪೀಕಿಂಗ್ ಫಿಯರ್ ಬರ್ತಾ ಇದೆ ನಿಮಗೆ, ಅಂದರೆ ನಿಮಗೆ ಪಬ್ಲಿಕ್ ಸ್ಪೀಕ್ನಲ್ಲಿ ಭಯ ಆಗ್ತಾ ಇದ್ದರೆ, ಒಂದು ಸ್ಟೇಜ್ಗೆ ಹೋದ್ಮೇಲೆ ಅದು ಇನ್ನಷ್ಟು ಈಸಿ ಆಗುತ್ತೆ. ರಿಯಾಲಿಟಿಯಲ್ಲಿ ನೋಡೋದಾದರೆ ನೀವು ಇದರ ಫ್ಯಾಕ್ಟ್ ಏನು ಅಂದರೆ, ಭಯ ಅನ್ನೋದು ಫೇಕ್ ಸ್ಟೋರಿ ಇನ್ ಯುವರ್ ಮೈಂಡ್. ಫೇಕ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮೈಂಡ್ನಲ್ಲಿ. ಅದಕ್ಕಾಗಿ ನೀವು ಆ್ಯಕ್ಷನ್ ತೆಗೆದುಕೊಂಡ್ರೆ ಭಯ ಅನ್ನೋದೇ ನಾಶವಾಗಿ ಹೋಗುತ್ತೆ. ಇದನ್ನು ನೀವು ಪಾಲಿಸಬೇಕಾಗುತ್ತೆ. ಇನ್ನು 4ನೇ ಸತ್ಯ, ಫೋಕಸ್ ಇದ್ದರೆ ಸಕ್ಸಸ್ ಅನ್ನೋದು ಖಂಡಿತ, ಶ್ಯೂರ್ಲಿ ಸಕ್ಸಸ್ ಸಿಗುತ್ತೆ. ಅಂದರೆ ಮೈಂಡ್ ಡಿಸ್ಟ್ರಾಕ್ಟೆಡ್ ಇದ್ದರೆ ರಿಸಲ್ಟ್ ಅನ್ನೋದು 0 ಆಗಿರುತ್ತದೆ. ಯಾವಾಗ ಮೈಂಡ್ ಅನ್ಡಿಸ್ಟ್ರಾಕ್ಟೆಡ್ ಆಗುತ್ತೋ ಆವಾಗಲೇ ನಿಮ್ಮ ರಿಸಲ್ಟ್ ಅನ್ನೋದು ಹೈ ಲೆವೆಲ್ ಇರುತ್ತೆ. ಅದಕ್ಕಾಗಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನನ್ನು ನೀವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸಕ್ಸಸ್ಫುಲ್ ಪೀಪಲ್ ಸೀಕ್ರೆಟ್ ಏನು ಅಂದರೆ, ಅವರು ಒಂದು ಗೋಲನ್ನು ಇಟ್ಕೊಂಡಿರ್ತಾರೆ, ಫುಲ್ ಅದರ ಮೇಲೆ ಫೋಕಸನ್ನು ಮಾಡ್ತಾರೆ. ನೀವು ನೆನಪಿಟ್ಕೊಳ್ಳಿ, ಫೋಕಸ್ ಅನ್ನೋದು ನಿಮ್ಮ ಪವರ್ ಆಗಿರುತ್ತೆ. ನೀವು ಯಾವಾಗ ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡ್ತೀರೋ ಅದು ನಿಮ್ಮ ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಡ್ರೀಮ್ಗೆ ಹೆಲ್ಪ್ ಆಗುತ್ತೆ. 5ನೇ ಸತ್ಯ, ಹ್ಯಾಬಿಟ್ ಎನ್ನುವುದು ಮೈಂಡ್ ಕಂಟ್ರೋಲನ್ನು ಮಾಡುತ್ತೆ. ನಮ್ಮ ಡೈಲಿ ಹ್ಯಾಬಿಟ್ಸ್ ನಮ್ಮ ಫ್ಯೂಚರ್ ಡಿಸೈಡ್ ಮಾಡ್ತವೆ. ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಲೇಜಿನೆಸ್ ಮತ್ತು ಓವರ್ ಥಿಂಕಿಂಗ್ ಮತ್ತು ನಮ್ಮ ಟೈಮ್ ವೇಸ್ಟ್ ಮಾಡೋದರ ಮುಖಾಂತರ ನಮ್ಮನ್ನು ಪೂರ್ತಿ ಲಾಸ್ ಮಾಡುತ್ತವೆ, ನಮ್ಮ ಲೈಫನ್ನೇ ನಾಶ ಮಾಡುತ್ತವೆ. ಅದಕ್ಕಾಗಿ ನೀವು ಗುಡ್ ಹ್ಯಾಬಿಟ್ಸನ್ನು ಬೆಳೆಸಿಕೊಳ್ಳಿ. ಎಕ್ಸಾಂಪಲ್, ನೀವು ಬೆಳಗ್ಗೆ ಬೇಗ ಎದ್ದೇಳಬೇಕು, ಡಿಸಿಪ್ಲಿನ್ ಆಗಿರೋದನ್ನು ಕಲಿಯಿರಿ, ಒಂದು ರೊಟೀನನ್ನು ಫಾಲೋ ಮಾಡಿ, ದಿನ ಹೊಸ ವಿಷಯಗಳನ್ನು ಕಲಿಯಿರಿ, ಲರ್ನಿಂಗ್ ಮಾಡಿ. ಸ್ಮಾಲ್ ಹ್ಯಾಬಿಟ್ಸ್ ಅನ್ನೋದು ನಿಮ್ಮ ಬಿಗ್ ರಿಸಲ್ಟ್ಸನ್ನು ಕೊಡೋದಕ್ಕೆ ಹೆಲ್ಪ್ ಆಗುತ್ತವೆ. ನೀವು ಯಾವಾಗ ನಿಮ್ಮ ಹ್ಯಾಬಿಟ್ಸನ್ನು ಪಾಸಿಟಿವ್ ಹ್ಯಾಬಿಟ್ಸ್ ಆಗಿ ನೀವು ಹ್ಯಾಬಿಟ್ಸನ್ನು ರೂಟೀನಲ್ಲಿ ಕನ್ವರ್ಟ್ ಮಾಡ್ಕೋತೀರೋ ಆವಾಗ ನಿಮಗೆ ಬಿಗ್ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಗೋಲನ್ನು ಅಚೀವ್ ಮಾಡಲು ಇನ್ನಷ್ಟು ಹೆಲ್ಪ್ ಆಗುತ್ತೆ. 6ನೇ ಸತ್ಯ, ಓವರ್ ಥಿಂಕಿಂಗ್ ಅನ್ನೋದು ಡೇಂಜರಸ್. ಓವರ್ ಥಿಂಕಿಂಗ್ ಮಾಡಿದರೆ ನಿಮಗೆ ಸ್ಟ್ರೆಸ್ ಹೆಚ್ಚಾಗುತ್ತದೆ, ಆ್ಯಂಗ್ಸೈಟಿ ಬರುತ್ತದೆ, ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತದೆ. ನಿಮ್ಮ ಮೇಲೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಕಾನ್ಫಿಡೆನ್ಸ್ ಕೂಡ ಲೋ ಆಗುತ್ತೆ, ಕಾನ್ಫಿಡೆನ್ಸೇ ಇರೋದಿಲ್ಲ, ಪ್ರಾಬ್ಲಮ್ ಸಾಲ್ವೇ ಆಗೋದಿಲ್ಲ. ಅದಕ್ಕಾಗಿ ನೀವು ಸೊಲ್ಯೂಷನ್ ಏನು ತೊಗೋಬೇಕು ಅಂದರೆ, ಫಸ್ಟ್ ನೀವು ಆ್ಯಕ್ಷನನ್ನು ತೆಗೆದುಕೋ. ಸಿಂಪಲ್ ಥಿಂಕ್ ಮಾಡು, ಓವರ್ ಥಿಂಕಿಂಗ್ ಬಿಟ್ಬಿಡು, ಸಿಂಪಲ್ಲಾಗಿ ಥಿಂಕ್ ಮಾಡು, ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕು. ರಿಮೆಂಬರ್, ನೀವು ನೆನಪಿಟ್ಕೊಳ್ಳಿ, ಥಿಂಕಿಂಗ್ ಅನ್ನೋದು ಲೆಸ್ ಥಿಂಕಿಂಗ್, ಡೂಯಿಂಗ್ ಮೋರ್.
ಅನ್ನೋದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಕಡಿಮೆ ಯೋಚನೆ ಮಾಡಿ ಹೆಚ್ಚಿಗೆ ಕೆಲಸ ಮಾಡಿ, ಅದು ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತದೆ. ಲಾಸ್ಟ್ ಆ್ಯಂಡ್ ಫೈನಲ್ 7ನೆಯ ಸತ್ಯ, ಮೈಂಡ್ಸೆಟ್ ಚೇಂಜ್ ಮಾಡಿದರೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ. ನಿನ್ನ ಮೈಂಡ್ಸೆಟ್ ನೆಗೆಟಿವ್ ಇದ್ದರೆ ಲೈಫ್ ಕೂಡ ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ ಇದ್ದರೆ ಅಪಾರ್ಚುನಿಟೀಸ್ ಕಾಣುತ್ತವೆ. ಸೇಮ್ ಸಿಚುವೇಶನ್ ಇಬ್ಬರು ಪೀಪಲ್ ನೋಡಿ, ಇಬ್ಬರು ಡಿಫ್ರೆಂಟ್ ರಿಸಲ್ಟನ್ನು ನೀವು ತಿಳಿದುಕೊಳ್ಳಿ. ರೀಸನ್ ಯಾವುದಕ್ಕಂದರೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೋ ನಿಮ್ಮ ದಿನವೂ ಕೂಡ ಹಾಗೆ ಇರುತ್ತೆ. ಸೊ ಅದಕ್ಕಾಗಿ ನೀವು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿದರೆ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕಾಗಿ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಟುಕೊಳ್ಳೋದು ಭಾಳ ಒಳ್ಳೆಯದು, ಅದು ನಿಮಗೆ ಮುಖ್ಯವಾಗುತ್ತೆ. ಇವತ್ತು ನಾವು ನೋಡಿದ್ವಿ ಮನಸ್ಸಿನ ಶಕ್ತಿ ಬಗ್ಗೆ 7 ಸತ್ಯಗಳು. ಥಾಟ್ಸ್ ಕಂಟ್ರೋಲ್ ಮಾಡುವುದು, ಫಿಯರನ್ನು ಇಗ್ನೋರ್ ಮಾಡುವುದು, ಫೋಕಸ್ ಮೇಂಟೈನ್ ಮಾಡು, ಗುಡ್ ಹ್ಯಾಬಿಟ್ಸನ್ನು ಬಿಲ್ಡ್ ಮಾಡು. ಈ ಸಿಂಪಲ್ ಥಿಂಗ್ಸನ್ನು ಫಾಲೋ ಮಾಡಿದರೆ ನಿನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಯಲ್ ಟಾಕ್ ಕನ್ನಡ ಬೈ ಸೂರ್ಯ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಪವರ್ಫುಲ್ ವಿಡಿಯೋನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.